ಇದ್ದೀನಿ ದೇವ್ರಿಗೆ. ಇದರಲ್ಲಿ ನಾನು ಕೂಡ ಒಂದು 23 ವರ್ಷ ದೊಡ್ಡಪಾದ ಹೋಗಿದ್ದೀನಿ ಅಯ್ಯಪ್ಪ ಸ್ವಾಮಿ. ಈ ದೊಡ್ಡಪಾದ ಹೋಗಿರೋದ್ರಲ್ಲಿ ನನಗೆ ಕೆಲವು ಭಗವಂತ ಕೊಟ್ಟಿರೋವಂಥದ್ದನ್ನ ಈ ಸಿನಿಮಾದಲ್ಲಿ ತೋರಿಸಿದ್ದೀನಿ. 30 ತಾರೀಕು ಅಯ್ಯಪ್ಪ ಸ್ವಾಮಿಗೆ ಜರ್ನಿ ಮಾಡ್ತೀನಿ, ದೊಡ್ಡಪಾದ ಜರ್ನಿ ಮಾಡ್ತೀನಿ ಯಾವಾಗ್ಲೂ. ನನ್ನ ಅದೇ ತಿಂಗಳು ಅದೇ ಡೇಟ್ಗೆ ನಮ್ಮ ಮಗನ ಹುಟ್ಟಿರೋದು ಇಲ್ಲಿ. ಸೊ ಈ ಥರ ಕೆಲವೊಂದು ಪವಾಡಗಳು ನಡೆದಿದೆ. ನಾನು ಸಿನಿಮಾ ಮಾಡ್ತಾ ಇದ್ದೀನಿ, ಡೈರೆಕ್ಷನ್ ಮಾಡ್ತಾ ಇದ್ದೀನಿ, ಇವತ್ತು ನಾನು ನಾಯಕ ನಟನ ಕೂಡ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅಯ್ಯಪ್ಪನ ಆಶೀರ್ವಾದನೇ ಕಾರಣ. ಏನು ಈ ಚಿತ್ರದಲ್ಲಿ ಮಾಡ್ತಾ ಇದ್ದೀವಿ, ತಾಯಿ ಸೆಂಟಿಮೆಂಟು ತುಂಬ ದಿವಸ ಆಗಿದೆ ತಾಯಿ ಸೆಂಟಿಮೆಂಟ್ ತೋರಿಸಿ. ಇದರಲ್ಲಿ ನಾವು ಅಯ್ಯಪ್ಪ ಸ್ವಾಮಿ ಚಿತ್ರದಲ್ಲಿ ತಾಯಿ ಪಾತ್ರ ಇಲ್ಲಿ ಮಾಡ್ತಾ ಇದ್ದಾರೆ, ಜೀವ ತುಂಬ್ತಾ ಇದ್ದಾರೆ. ತುಂಬ ಪವರ್ಫುಲ್ಲಾಗಿ ತಾಯಿ ಸೆಂಟಿಮೆಂಟ್ ಕೂಡ ತೋರಿಸ್ತಾ ಇದ್ದೀವಿ. ಅಯ್ಯಪ್ಪನ ಕಥೆ ಕೂಡ ತುಂಬ ಚೆನ್ನಾಗಿ ತಂದಿದ್ದೀವಿ, ಅಯ್ಯಪ್ಪನ ತುಂಬ ಚೆನ್ನಾಗಿ ತೋರಿಸ್ತಾ ಇದ್ದೀವಿ. ಈ ಥರ ಕಥೆಗಳು, ಅಯ್ಯಪ್ಪನ ಕಥೆಗಳು ಸುಮಾರು ವರ್ಷ ಆಗೋಯ್ತು. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಅಯ್ಯಪ್ಪನ ಕಥೆ ದೇವ್ರ ಸಿನಿಮಾ ಮಾಡೋದೇ ತುಂಬ ವರ್ಷಗಳಾಗೋಯ್ತು. ನಾವು ಜನರು ಅಯ್ಯಪ್ಪ ಸ್ವಾಮಿ ಭಕ್ತರು ಎಷ್ಟು ಜನ ಇದ್ದಾರೆ, ಪ್ರತಿಯೊಬ್ಬರು ಕೂಡ ನಮಗೆ ಈ ಮಣಿಕಂಠನ್ಗೆ ಸಿನಿಮಾಗೆ ಆಶೀರ್ವಾದ ನೀವು ಮಾಡಿದ್ರೆ ವರ್ಷ ಕೂಡ ನಾವು ಇದೇ ಥರ ಮಣಿಕಂಠನ್ ಸಿನಿಮಾ, ಅಯ್ಯಪ್ಪನ ಸಿನಿಮಾ ಮಾಡ್ತಾ ಇರ್ತೀವಿ. ಪ್ರತಿಯೊಬ್ಬರು ಆಶೀರ್ವಾದ ಕೂಡ ಇರಬೇಕು. ಏನಿವತ್ತು ನಮ್ಮ ಹೊಸ ತಂಡ ಒಂದು ಕಟ್ಕೊಂಡು ಇವತ್ತು ಸಿನಿಮಾ ಮಾಡಬೇಕಂದ್ರೆ ಕಷ್ಟ ಇದೆ. ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಥರ ಒಂದು ಸಿನಿಮಾ ಮಾಡಬೇಕಂದ್ರೆ ಎಷ್ಟೆಲ್ಲ ಕಷ್ಟ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಲ್ರೆಡಿ ಸಿನಿಮಾ ಅಂದ್ರೇ ಎದುರ್ಕೊತಾರೆ ಜನರು. ಅಂದರೆ ಇವಾಗ ಒಂದು ಗೊತ್ತಿದೆ ಏನಂದರೆ, ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದಕ್ಕೆ ಕೆಲವೊಂದು ಉದಾಹರಣೆಗಳಿದೆ ಇವಾಗ. ಸೊ ಅದರಿಂದ ಸಿನಿಮಾ ಚೆನ್ನಾಗಿ ಮಾಡಿದ್ರೆ ಜನ ನೋಡ್ತಾರೆ ಅನ್ನೋದಕ್ಕೋಸ್ಕರ ಒಂದು ಒಳ್ಳೆ ಕಥೆ ಮಾಡಿದ್ದೀವಿ. ಪ್ರತಿಯೊಬ್ಬರು ಕೂಡ ಅಯ್ಯಪ್ಪನ ಭಕ್ತಾದಿಗಳು ಯಾರ್ಯಾರಿದ್ದೀರಾ ಎಲ್ಲರೂ ಕೂಡ ಆಶೀರ್ವಾದ ಮಾಡಿ ಈ ಸಿನಿಮಾನ, ಮಣಿಕಂಠ ಸಿನಿಮಾನ ಗೆಲ್ಲಿಸಬೇಕು. ನಿಮ್ಮ ಆಶೀರ್ವಾದ, ಪ್ರತಿಯೊಬ್ಬರ ಆಶೀರ್ವಾದ ಕೂಡ ಇರಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಸ್ಟಾರ್ಟ್ ಮಾಡಿದ್ದೀನಿ ಶೂಟಿಂಗು. ದೊಡ್ಡಪಾದ ನಡ್ಕೊಂಡು ಹೋಗೋ ದಾರಿ ಶಬರಿಮಲೆ, ಅಲ್ಲಿ ಮುಗಿಸ್ಕೊಂಬಂದ್ರೆ ಟೋಟಲ್ ಬೆಂಗಳೂರಲ್ಲಿ. ನಮ್ಮ ಸಿನಿಮಾದಲ್ಲಿ 5 ಸಾಂಗ್ ಇಟ್ಟಿದ್ದೀವಿ. ಒಂದು ಮದರ್ ಸೆಂಟಿಮೆಂಟ್ ಸಾಂಗ್ ಇರುತ್ತೆ, ಜೊತೆಗೆ ಒಂದು ಲವ್ ಸಾಂಗ್ ಇರುತ್ತೆ, 3 ಅಯ್ಯಪ್ಪನ ಸಾಂಗ್ ಇಟ್ಟಿದ್ದೀವಿ, 2 ಫೈಟ್ ಬರುತ್ತೆ. ಅದೇ ಥರ ಲವ್ ಸ್ಟೋರಿ ಕೂಡ ಇಟ್ಕೊಂಡಿದ್ದೀವಿ. ಪವರ್ಫುಲ್ ಭಕ್ತಿ, ಅಯ್ಯಪ್ಪನ ಭಕ್ತಿ ಇಟ್ಟಿದ್ದೀವಿ. ಜೊತೆಗೆ ಸ್ವಲ್ಪ ಡಿಫ್ರೆಂಟಾಗಿ ಕರುಪು ಸ್ವಾಮಿ ಅವತಾರನ ಸಿನಿಮಾದಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟೋ ಜನಕ್ಕೆ ಮಾಲೆ ಹಾಕಿರೋರಿಗೆ ಅಯ್ಯಪ್ಪ ಸ್ವಾಮಿ, ಕೆಲವರು ಮಾಲೆ ಹಾಕಿರೋರಿಗೆ ಕರುಪು ಸ್ವಾಮಿ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಆ ಅವತಾರ ಒಂದು ಕೂಡ ಇದರಲ್ಲಿ ಸಿನಿಮಾದಲ್ಲಿ ಕರುಪು ಸ್ವಾಮಿ ಏನು ಅಯ್ಯಪ್ಪನ ಜೊತೆ ಯಾಕಿರ್ತಾರೆ, ಅಯ್ಯಪ್ಪ ಸ್ವಾಮಿಗಳು ಮಾಲೆ ಹಾಕಿರೋರು ಪ್ರತಿಯೊಬ್ಬರು ಕೂಡ ತೊಂದರೆ ಆದರೆ ಅವ್ರನ್ನ ಕಾಯ್ತಾರೆ ಕರುಪು ಸ್ವಾಮಿ ಅನ್ನೋಂಥ ಕೆಲವೊಂದು ಸಿಚುವೇಶನ್ನ ಕೂಡ ತೋರಿಸ್ತಾರೆ. ಹೌದಮ್ಮ, ಹೌದು. ನನಗೆ ಓದಲೇಬೇಕಲ್ಲ ಅಂದರೆ ಒಂದು ಕೊಡ್ತೀನಿ. ಆದರೆ ಅಯ್ಯಪ್ಪ ಸ್ವಾಮಿ ದರ್ಶನ ಮಾಡಿರೋ ಒಂದು 5 ವರ್ಷ 10 ವರ್ಷ ಓದೋರು ತಿರ್ಗಾ ಅಯ್ಯಪ್ಪನ ನೋಡದೆ ಇರೋಕ್ಕೆ ಸಾಧ್ಯನೇ ಇಲ್ಲ. ಆ ಫೀಲ್ ಬಂದ್ಬಿಡ್ತದೆ. ಅದರಲ್ಲಿ ಕೆಲವರು ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ 10 ವರ್ಷಕ್ಕೆ ಮುಂಚೆ 3 ವರ್ಷ 4 ವರ್ಷ ಹೋಗಿರ್ತಾರೆ. ಆ ದೊಡ್ಡವರು 10 ವರ್ಷ ಆದಮೇಲೆ ಹೋಗೋಕ್ಕಾಗಲ್ವಲ್ಲ, ಆ ನೋವನ್ನ ಈ ಹೆಣ್ಮಗು ಕೈಲಿ ಪಾತ್ರ ಮಾಡಿಸ್ತಾ ಇದ್ದೀವಿ. ಅದನ್ನು ಕೂಡ ತೋರಿಸ್ತಾ ಇದ್ದೀವಿ.